ರಮಣ ಸರ್ ಹಾಕಿ. ಓಕೆ ಸರ್. ಸರ್ ನಿನ್ನ ಹೆಸರು ಹೇಳೋ. ಸರ್ ನಾನು ಹೇಳೋದು ಸ್ವಲ್ಪ ಕೇಳಿ ಸರ್. ಹೇಳೋ ಸರ್. ಸರ್ ಹೇಳೋ ಸರ್ ಪ್ಲೀಸ್ ನಾನು ಹೇಳೋದು ಕೇಳಿ ಸರ್. ನಾನು ಯಾವ ಹೆಲ್ಪ್ ಮಾಡದೇ ಇರೋ ಸ್ಥಿತಿಲಿ ನೀನು ನನ್ನನ್ನು ಲಾಕ್ ಮಾಡಿದ್ಯಾ. ಶೌರ್ಯ, ನಾನು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಶೌರ್ಯ. ಆಧಾರಗಳ ಜೊತೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಮೇಲೂ ಕೂಡ ಯಾವ ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀಯ ಸಿದ್ದು? ನೀನ್ ನಿಜವಾಗ್ಲೂ ಬದಲಾಗಿದ್ಯಾ? ನಿನ್ ಲೈಫನ್ನ ಹೇಗೆ ಸೆಟ್ಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದ್ರೆ ಇದಾ ನೀನ್ ಮಾಡೋ ಕೆಲಸ? ಛೇ, ನಿಜವಾಗ್ಲೂ ಆ ಡ್ರಗ್ಸ್ಗೂ ನನಗೂ ಏನು ಸಂಬಂಧ ಇಲ್ಲ ಶೌರ್ಯ. ಅದ್ ನನ್ನ ರೂಮಲ್ಲಿ ಹೇಗ್ ಬಂತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಮತ್ತೆ ಯಾರ ರೂಮಲ್ಲಿ ಸಿಗುತ್ತೆ ಅನ್ಕೊಂಡಿದ್ದೆ? ಯಾರ ರೂಮಲ್ಲಾಗಿದ್ರು ಅದು ಹೇಗೆ ಸಿಗುತ್ತೆ ಶೌರ್ಯ? ಒಳ್ಳೆ ಮನುಷ್ಯರಾಗಿ ನಾವು ಹೀಗೆ ಬದುಕಬೇಕು ಅನ್ಕೊಂಡ್ರೆ ಯಾರೋ ಬೇಕು ಅಂತ ನಮ್ಮನ್ನ ಸಿಗಾಕ್ಸಿದ್ದಾರೆ ಶೌರ್ಯ. ಹೇಗೆ ನಡೆದ್ರು ನೀನು ಪೂರ್ತಿಯಾಗಿ ಲಾಕ್ ಆಗಿದೆಯಾ ಸಿದ್ದು? ಈಗ ನಿನ್ನ ಹೇಗೆ ಹೊರಗಡೆ ತರಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನೀನು ಕೂಡ ನಂಬ್ತಾ ಇದ್ಯಾ? ನಾನು ನಂಬದೇ ಇದ್ರು ಕಾನೂನು ನಂಬುತ್ತೆ. ಕಾನೂನಿಗೆ ಆಧಾರ ಬೇಕು. ಅದು ಸಿಕ್ಕಾಯ್ತಲ್ಲ. ಈಗ ನಿನ್ನ ಈ ಕೇಸಿಂದ ಕಾಪಾಡೋದು ತುಂಬಾನೇ ಕಷ್ಟ. ಶೌರ್ಯನ ಸಿಕ್ಕಾಕ್ಸ್ಬೇಕು ಅನ್ಕೊಂಡ್ರೆ ನಾನು ಈ ತರ ಸಿಕ್ಕಾಕೊಂಡಲ್ಲ. ಯಾಕೆ ಡ್ರಗ್ ಕೇಸಲ್ಲಿ ಶೌರ್ಯನ್ ಸಿಕ್ಕಾಕ್ಸಿದ್ರೆ ಜಾಬ್ ಹೋಗುತ್ತೆ ಅಂತ, ಆ ಫ್ಯಾಮಿಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಇಟ್ಟಿದ್ದ ಡ್ರಗ್ಸು ಹೇಗ್ ನನ್ನ ಬ್ಯಾಗ್ಗೆ ವಾಪಸ್ ಬಂತು? ಅಷ್ಟಕ್ಕೂ ನನ್ನ ಪ್ಲಾನ್ ಹೇಗ್ ಫೇಲ್ ಆಯ್ತು? ಇದು ಶೌರ್ಯ ಪ್ಲಾನಾ? ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ನ, ಸೊಸೈಟಿಲಿ ನಿನ್ನ ಫ್ಯಾಮಿಲಿನ ತಲೆ ಎತ್ತದೇ ಇರೋ ತರ ಮಾಡ್ತೀನಿ. ಇದೆಲ್ಲ ಹೇಗ್ ನಡೀತು? ಶೌರ್ಯ ರೂಮಲ್ಲಿ ಇದ್ದಿದ್ದ ಡ್ರಗ್ಸು ಸಿದ್ದು ಬ್ಯಾಗ್ ಒಳಗಡೆ ಹೇಗ್ ಬಂತು? ಅವ್ರನ್ನ ಸರಿಯಾಗಿ ಸಿಕ್ಕಾಕ್ಸ್ಬೇಕು ಅನ್ಕೊಂಡ್ರೆ ಇದೇನ್ ಹೀಗಾಗೋಯ್ತಲ್ಲ? ಏನು ಹೇಗ್ ನಡೀತು ಅಂತ ಅರ್ಥ ಆಗದೆ ಕಂಗಾಲಾಗಿದ್ಯಾ ಅಲ್ವಾ? ಅಷ್ಟೇ ಸಂಪದ. ನಿನ್ ಟ್ರಿಕ್ಸ್ ಅನ್ನ ನೀನ್ ತೋರ್ಸಿದ್ರೆ ನನ್ ಟ್ರಿಕ್ಸ್ ಅನ್ನ ನಾನ್ ತೋರಿಸ್ತೀನಿ. ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಿನ್ ಕನ್ಫ್ಯೂಷನ್ಸ್ಗೆ ನಾನ್ ಕ್ಲಾರಿಟಿ ಕೊಡ್ತೀನಿ. ಕಂದ, ಕಂದ, ಏನಮ್ಮ? ಈ ರೂಮಲ್ಲಿ ಇಡು ಅಂತ ಒಂದ್ ಗೊಂಬೆ ಕೊಟ್ಟಿದ್ನಲ್ಲ, ಎಲ್ಲಿಟ್ಟೆ ಅದನ್ನ? ಬೊಂಬೆ ಕಳ್ದೋಗುತ್ತೆ ಅಂತ ಇಲ್ಲೇ ಬಚ್ಚಿಟ್ಟಿದ್ದೀನಿ.
ಹೌದಾ, ಹೋಗ್ ತಗೊಂಡ್ ಬಾ. ತಗೋ ಅಮ್ಮ. ಸರಿ, ನೀನ್ ಹೋಗಿ ಆಡ್ಕೋ ಕಂದ. ಆಯ್ತು ಅಮ್ಮ. ಈ ಗೊಂಬೆ ನೋಡಿದ ತಕ್ಷಣ ನಿನ್ಗೇನು ನೆನ್ಪಾಗ್ಬೇಕಲ್ಲ. ಈ ಅಮ್ಮ ನಿನ್ಗೋಸ್ಕರ ಏನ್ ತಂದಿದ್ದಾಳೆ ನೋಡು. ಐ, ಚೆನ್ನಾಗಿದ್ಯಲ್ಲ. ನೀನ್ ಆಡೋ ಬೊಂಬೆಗಳೆಲ್ಲ ಇದೇ ತರ ಇರ್ಬೇಕು. ಇಲ್ಲಡು, ಇದ್ ತಗೋ. ಇದ್ದಕ್ಕಿದ್ದ ಹಾಗೆ ಬೊಂಬೆ ಪೂಜೆ ಮಾಡಬೇಕು ಅಂತಿದ್ದಾಳೆ ಅಂದ್ರೆ ಅನುಮಾನಿಸ್ಬೇಕಾಗಿರೋ ವಿಷಯನೇ. ಬೊಂಬೆ ಪೂಜೆನ ಅಡ್ಡ ಇಟ್ಕೊಂಡು ಏನ್ ಪ್ಲಾನ್ ಮಾಡಬೇಕು ಅಂತಿದಾರೋ. ಏನೋ ಮಾಡ್ತಿದ್ದಾರೆ, ಅದೇನ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಗೊತ್ತಾಯ್ತಾ? ಏನು ನೆನ್ಪಾಗ್ಲಿಲ್ವಾ? ನೀನು ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಅಂತ ಕಂದಂಗೆ ಕೃಷ್ಣನ್ ಬೊಂಬೆ ಕೊಟ್ಟೆ, ನೆನ್ಪಿದ್ಯಾ? ಕೇಳಿಸ್ಕೊ. ನೋಡಿದ್ಯ ಸಿದ್ದು, ಟೆನ್ಷನ್ ಶುರುವಾಗಿದೆ. ಕಲ್ಯಾಣಿಗೆ ಇತ್ತೀಚೆಗೆ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ. ಅವ್ರಿವಾಗ ನಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ, ನಾವ್ ಏನ್ ಮಾಡ್ತಿದೀವಿ, ಏನ್ ಮಾಡಕ್ ಹೊರಟಿದೀವಿ ಅಂತ. ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ವಿ ಅಲ್ಲ ಸ್ಯಾಮ್. ಮಗು ಕೊಟ್ಟಿರೋ ಬೊಂಬೆಲಿ ಚಿಪ್ ಇಟ್ಟಿದೀವಿ. ಇವಾಗ ಅವ್ರು ಏನೇ ಮಾತಾಡಿದ್ರು ನಮಗ್ ಗೊತ್ತಾಗುತ್ತೆ. ಆದ್ರೆ ನಮಗ್ ಗೊತ್ತಾಗ್ತಿದೆ ಅನ್ನೋ ವಿಷಯ ಅವ್ರಿಗೆ ಮಾತ್ರ ಗೊತ್ತಿಲ್ಲ. ಮೋಕ್ಷಂಗೆ ಆ ಬೊಂಬೆ ತುಂಬಾ ಇಷ್ಟ ಆಗಿರೋದಕ್ಕೆ ಆ ಬೊಂಬೆನವನು ಯಾವುದೇ ಪರಿಸ್ಥಿತಿನಲ್ಲೂ ಬಿಡೋದಿಲ್ಲ. ಅದು ಯಾವಾಗ್ಲೂ ಅವನ ಹತ್ರನೇ ಇರುತ್ತೆ. ಅವ್ರ ಬಗ್ಗೆ ಟೆನ್ಷನ್ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆ ಬೊಂಬೆನಲ್ಲಿ ನೀನು ಚಿಪ್ಪಿಟ್ಟು ಹೇಗೆ ನಮ್ಮ ಮಾತನ್ನ ಕೇಳಿಸ್ಕೋಬೇಕು ಅನ್ಕೊಂಡ್ಯೋ, ಹೇಗೆ ನಮ್ಗೆ ತೊಂದರೆ ಕೊಡ್ಬೇಕು ಅನ್ಕೊಂಡ್ಯೋ, ಅದೇ ಥರಾನೇ ಸೇಮ್ ಟು ಸೇಮ್. ಒಂದೇನಂದ್ರೆ ವಾಯ್ಸ್ ಕ್ಲಾರಿಟಿ, ನಾಯ್ಸ್ ಡಿಟೆಕ್ಷನ್ ಇರುವಂತ ಹೈ ಕ್ವಾಲಿಟಿ ಚಿಪ್ಪನ್ನ ಇದ್ರಲ್ಲಿ ಇವತ್ ನೀನ್ ಹೇಗ್ ಏಟ್ ತಿಂತ್ಯ ನೋಡ್ತಾ ಇರು. ಇವತ್ ಕೊಡೋ ಏಟ್ಗೆ ಆ ಕಡೆ ನಿನ್ ಪ್ರೊಫೆಷನ್ ಇಂದ, ಈ ಕಡೆ ನಿನ್ ಫ್ಯಾಮಿಲಿಯಿಂದ ಜೀವನ ಪೂರ್ತಿ ನಿನಗೆ ನರ್ಕ ತೋರಿಸ್ತೀನಿ. ನಿಯತ್ತಿಲ್ದೆ ದ್ರೋಹ ಮಾಡೋ ನಿಮ್ಗೆ ಅಷ್ಟು ಬುದ್ಧಿವಂತಿಕೆ ಇದ್ರೆ, ಓದ್ಕೊಂಡಿರೋವಳು ಆಫೀಸರ್ ಹೆಂಡತಿ ನಾನು. ಅದ್ರ ಜೊತೆ ನಿಮ್ಮ ಅದೃಷ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದವಳು. ನನಗಿನ್ನೆಷ್ಟು ಬುದ್ಧಿವಂತಿಕೆ ಇರಬೇಡ. ನೀವು 3G ಆದ್ರೆ ನಾವು 5G. ಯಾವ ವಿಷಯದಲ್ಲೇ ಆದ್ರೂ ನಿಮ್ಗಿಂತ ಒಂದ್ ಹೆಜ್ಜೆ ಮುಂದೆನೇ ಇರ್ತೀವಿ. ನೀವ್ ಏನ್ ಮಾತಾಡ್ಕೊಂಡ್ರು ನನಗ್ ಗೊತ್ತು. ಬೊಂಬೆ ಪೂಜೆ ಮಾಡುವಾಗ ನೀವು ಏನೇನ್ ಮಾಡಿದ್ರಿ ಅಂತ ಎಲ್ಲ ಗಮನಿಸ್ತಾನೆ ಇದ್ವಿ.
ನಿನ್ನ ಸಿದ್ದು ಜೊತೆ ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಿನಗ್ ಕೊಡ್ಬೇಕಿರೋ ಡೋಸ್ನ ಕೊಡ್ಲೇಬೇಕಲ್ವಾ? ಸಿದ್ದು ಇನ್ನೂ ಆಚೆ ಬರೋದಿಲ್ಲ. ನೀನಿನ್ನು ಎಲ್ಲರ ಮುಂದೆ ಬಂದು ನಿಲ್ಲೋದಕ್ಕಾಗಲ್ಲ. ಒಳ್ಳೆತನ ಅನ್ನೋ ಮುಸ್ಕ್ ಹಾಕೊಂಡು ನಾವ್ ಯಾಕೆ ಈ ಮನೆಗ್ ಬಂದ್ವಿ ಅಂತ ನೀನಾಗಿ ನೀನೇ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತೀನಿ. ಇದು ನಿಮ್ಮ ಆಕ್ಷನ್ಗೆ ನನ್ನ ರಿಯಾಕ್ಷನ್. ನೆಕ್ಸ್ಟು ಇನ್ನು ಒಳ್ಳೊಳ್ಳೆ ಎಪಿಸೋಡ್ಸ್ ಇದೆ. ರೆಡಿ ಆಗಿರು. ಮುಖ್ಯವಾಗಿ ನಿನ್ ಬ್ಯಾಗಲ್ಲೇ ಸಿಕ್ಕಿದೆ, ಹಾಗಾಗಿ ನಿನ್ನನ್ನ ಅರೆಸ್ಟ್ ಮಾಡಲೇಬೇಕು. ಮೊದಲು ಸ್ಟೇಷನ್ಗೆ ಬಾ. ಶೌರ್ಯ ಪ್ಲೀಸ್. ನಾನ್ ಹೇಳ್ತಾನೆ ಬಂದೆ, ಬೇಡ ದಾರಿಲ್ ಹೋಗೋ ದರಿದ್ರನ ತಂದು ನೆತ್ತಿ ಮೇಲೆ ಇಟ್ಕೋಬೇಡಿಯೇ ಅಂತ. ಕೇಳಿದ್ರಾ? ಇವಾಗ ನೋಡಿ, ಪೊಲೀಸ್ ಮನೆಗೆ ಪೊಲೀಸರೇ ಬಂದು ಕಳ್ಳನ್ನ ಹಿಡ್ಕೊಂಡು ಹೋದ್ರು. ಅವ್ರು ಹಿಡ್ಕೊಂಡು ಹೋಗಿದ್ದು ಅವನನ್ ಮಾತ್ರ ಅಲ್ಲ, ಈ ಮನೆ ಮರ್ಯಾದೆನೂ ಕೂಡ. ಅದ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ದಮಯಂತಿ, ಸ್ವಲ್ಪ ಹೊತ್ತು ಮಾತಾಡ್ಬೇಡ, ಸುಮ್ಮನೆ ಇರು. ಮಾತಾಡಬಾರ್ದು, ನಾನು ಮಾತ್ರ ಮಾತಾಡಬಾರ್ದು. ಪರಿಸ್ಥಿತಿ ಇಷ್ಟು ದೂರ ಬಂದಿದ್ರು ನಾನು ಮಾತಾಡಬಾರ್ದು. ದಮಯಂತಿ, ಇಲ್ಲಿ ಎಲ್ಲರೂ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ವಲ್ವಾ? ಈ ರೀತಿಯೆಲ್ಲ ಮಾಡ್ತಾರೆ ಅಂತ ಯಾರಿಗ್ ಗೊತ್ತಿತ್ತು? ಅದಕ್ಕೆ ನನ್ನ ಮಾತನ್ನ ಕೇಳಬೇಕು ಅಂತ ಹೇಳ್ತಿರೋದು. ಇವಾಗ ನಿನ್ ಸಂಕಟ ಏನು? ಅವ್ರು ತಪ್ಪು ಮಾಡಿದ್ದಾರೆ ಅಂತನಾ? ನಾವು ನಿನ್ ಮಾತು ಕೇಳ್ತಿಲ್ಲ ಅಂತನಾ? ಸಿದ್ದು ಸಂಪದ ಬದಲಾಗಿದ್ದಾರೆ ಅನ್ಕೊಂಡ್ರೆ ಈ ತರ ಯಾಕೆ ಮಾಡಿದ್ರು? ಏನ್ ಸಂಪದ, ನೀನೇನೋ ಬೊಂಬೆ ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳ್ದಾಗ ಹೋಗ್ಲಿ ಬಿಡು, ಬಾಣಂತಿ ಅಲ್ವಾ, ಮಾಡ್ಲಿ ಬಿಡು ಅಂತ ಅನ್ಕೊಂಡ್ವಿ. ಇದಾ ನೀವ್ ಮಾಡಿದ ಕೆಲ್ಸ? ಅಷ್ಟಕ್ಕೂ ಇವಳ ಹತ್ರ ಇನ್ನೂ ಯಾಕೆ ಮಾತು? ಅವನ್ ಹೇಗೂ ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿತಾನೆ. ಇವಳನ್ನ ಆಚೆ ಕಳಿಸಿ, ಸರಿ ಹೋಗತ್ತೆ. ಸಿದ್ದು, ಶೌರ್ಯ, ಏನೋ ಇದು? ಇವ್ನ ಇಂಥ ದರಿದ್ರ ಕೆಲಸ ಮಾಡಿ ಈ ಮನೆ ಮರ್ಯಾದೆ ತೆಗೆದ ಮೇಲೆ ಕೂಡ ಮತ್ತೆ ಇವನ್ನ ಯಾಕೆ ಮನೆ ಅರ್ಥ ಮಾಡ್ಕೊಳ್ಳಲ್ಲ? ಅಟ್ಲೀಸ್ಟ್ ನಾವಾದ್ರೂ ಅರ್ಥ ಮಾಡ್ಕೋಬೇಕಲ್ವಾ? ಪಾಪ ನಡೆದಿದ್ರಲ್ಲಿ ಸಿದ್ದು ತಪ್ಪು ಏನೂ ಇಲ್ಲ. ಎಲ್ರೂ ನೋಡ್ತಾನೆ ಇದೀವಲ್ಲ, ನಮ್ ಜೊತೆಲೇ ಸಿದ್ದು ಬೊಂಬೆ ಪೂಜೆಲಿ ಇದಾನಲ್ವಾ? ಏನೋ ಇದು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನ್ ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅಮ್ಮ, ತಪ್ಪು ಮಾಡಿದ್ದಾರೆ ಅಂದಾಗ ಅಪರಾಧಿ ಅಂತಾರೆ. ಏನು ತಪ್ಪು ಮಾಡದೇ ಇರೋನ್ನ ಅಪರಾಧಿ ಅಂದ್ರೆ ಹೇಗಮ್ಮ?
ಆ ಡ್ರಗ್ಸ್ ಪ್ಯಾಕೆಟ್ಸು ಅವ್ರ ರೂಮಲ್ಲೇ ಸಿಕ್ತಲ್ವೇನೋ? ಅದಕ್ಕೂ ಸಿದ್ದುಗೂ ಯಾವ ರೀತಿಯಾದ ಸಂಬಂಧನೂ ಇಲ್ಲ. ಯಾರೋ ಬೇಕು ಅಂತಾನೆ ಸಿದ್ದುನ ಸಿಕ್ಕಾಕ್ಸಿದ್ದಾರೆ. ಅದಕ್ಕೆ ರಿಲೀಸ್ ಮಾಡಿಸಿ ಕರ್ಕೊಂಡು ಬಂದೆ. ಹೌದು, ನನಗೂ ಸಿದ್ದುನೇ ಹೀಗೆ ಮಾಡಿರ್ಬೋದು ಅಂತ ಅನ್ನಿಸ್ತಿದೆ. ಮಗುನ ಕಳ್ಕೊಂಡು ನೋವಲ್ಲಿರೋರು ಆತರ ಕೆಲಸ ಯಾಕೆ ಮಾಡ್ತಾರೆ ಹೇಳಿ? ಏನು ಆಗಿದೆ ನಿನ್ಗೆ? ರಾಕ್ಷಸನ್ನ ಒಳ್ಳೆಯವನು ಅಂತ ಹೇಳ್ತಾ ಇದೆಯಲ್ಲ. ಅಮ್ಮ, ಎಲ್ಲ ವಿಚಾರಿಸಿನೇ ಬೇಲ್ ಮೇಲೆ ಸಿದ್ದುನ ರಿಲೀಸ್ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಇನ್ನು ಅವನ್ನ ಅನುಮಾನಿಸಿ ಬೇಜಾರು ಮಾಡಬೇಡಿ. ಏನೋ ಶೌರ್ಯ, ಇವ್ರ ವಿಷಯದಲ್ಲಿ ನೀನ್ ಮಾಡಿದ್ದು ನನ್ಗಿಷ್ಟ ಆಗ್ಲಿಲ್ಲ. ತಪ್ಪು ಮಾಡಿದಾನೆ ಅಂತ ಕಣ್ಮುಂದೆ ಕಾಣ್ತಿದ್ರು ಕೂಡ ಅವನ್ನ ಅಮಾಯಕರು ಅಂತಿದ್ಯಾ ನೀನು. ಸರಿಯಪ್ಪ, ನಿನ್ನಿಷ್ಟ. ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಸಿದ್ದು, ನೀನೀಗ ಬೇಲ್ ಮೇಲೆ ಹೊರಗಡೆ ಇದೆಯಾ? ಈ ಕೇಸಿನ ಜೊತೆಗೆ ಹಳೆ ಕೇಸ್ಗಳನ್ನೆಲ್ಲ ಮತ್ತೆ ಖಂಡಿತ ಓಪನ್ ಮಾಡೇ ಮಾಡ್ತಾರೆ. ಅದಕ್ಕೆ ನಿನ್ ಮನೆ ಬಿಟ್ಟು ಹೊರಗಡೆ ಹೋಗೋದು ಒಳ್ಳೇದಲ್ಲ. ಅಂದ್ರೆ ಏನು? ಈಗ್ಲೂ ಕೂಡ ನೀನ್ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ದೆ ಮನೇಲೆ ಇಟ್ಕೋಬೇಕು ಅಂತಿದ್ಯಾ? ಅಮ್ಮ, ಸಿದ್ದು ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ದಿನ ನಮ್ಮನೇಲೆ ಇರಿಸ್ಕೊಳ್ಳೋಣ. ಬದ್ಲಾಗಲ್ಲ, ಯಾರು ಬದ್ಲಾಗಲ್ಲ. ಎಷ್ಟೇ ಹೇಳಿದ್ರು ಈ ಮನೆಯಲ್ಲಿ ನನ್ನ ಮಾತನ್ನ ಕೇಳೋ ಅಂಥವ್ರು ಯಾರೂ ಇಲ್ಲ. ಜಾಗ ಬಿಡೆ. ನೀವು ಒಳಗಡೆ ಹೋಗಿ. ಮತ್ತೆ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಏನು ಶೌರ್ಯ ಇದು? ಅವನು ಇಂಥ ಕೆಲಸ ಮಾಡಿದ್ರು ಕೂಡ ಅವನಿಗೆ ಸಪೋರ್ಟ್ ಮಾಡಿ ಅವನ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ನೀನು ಯಾಕೆ ಹೀಗೆ ಮಾಡ್ತಿದ್ಯೋ ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ಅಮ್ಮ, ಅವನ್ನ ಬೇಲ್ ಮೇಲೆ ರಿಲೀಸ್ ಮಾಡಿಸಿ ಈ ಮನೆ ಕರ್ಕೊಂಡು ಬಂದಿರೋದಕ್ಕೆ ಒಂದು ಕಾರಣ ಇದೆ. ಏನ್ ಕಾರಣ? ಆ ಡ್ರಗ್ಸ್ ಇಟ್ಟಿದ್ದು ಅವನೇ ಅಂತ ನನಗೆ ಗೊತ್ತು. ನನ್ನ ರೂಮಲ್ಲಿ ಅವ್ನು ಡ್ರಗ್ಸ್ ಇಟ್ಬಿಟ್ಟು ನಮ್ಮವ್ರಿಗೆ ಫೋನ್ ಮಾಡಿದ್ದಾನೆ. ಅವರು ತಕ್ಷಣ ನನಗೆ ಫೋನ್ ಮಾಡಿದ್ರು.